ವಚನ ಅಂದರೆ ಶಿವಶರಣರ ಅನುಭವದ ನುಡಿಸಾರ. ದ್ವಿತೀಯ PUC ಪುಸ್ತಕದಲ್ಲಿ ಇಬ್ಬರು ವಚನಕಾರರ ವಚನಗಳನ್ನ ನೀಡಲಾಗಿದೆ. ಅವರಲ್ಲಿ ಮೊದಲನೆಯ ವಚನಕಾರ ಕಾಯಕದಲ್ಲಿ ಕೈಲಾಸವ ಕಂಡ ಭಕ್ತಿ ಭಂಡಾರಿ ಕ್ರಾಂತಿಕಾರಿ ಬಸವಣ್ಣ. ಇವರ ವಚನಗಳ ಅಂಕಿತನಾಮ ಕೂಡಲ ಸಂಗಮ ದೇವ. ಈ ಮೂರು ವಚನಗಳಲ್ಲಿ ಒಬ್ಬ ನಿಜವಾದ ಭಕ್ತನು ಶಿವಲಿಂಗದೊಂದಿಗೆ ಹೊಂದಬೇಕಾದ ಸಾಮರಸ್ಯದ ಬಗ್ಗೆ, ಆಯಸ್ಸಿನ ಮಹತ್ವದ ಬಗ್ಗೆ, ಸತ್ವವಿರದ ತೋರಿಕೆಯ ಭಕ್ತಿಯ ಬಗ್ಗೆ ತಿಳಿಸಿ, ನಮ್ಮನ್ನ ಕಾಯುವವರು ನಮ್ಮನ್ನೇ ಕೊಲ್ಲಲು ಹೊರಟರೆ ನಾವು ಬದುಕಲು ಸಾಧ್ಯವಿಲ್ಲ ಎಂಬ ಸಂಗತಿಗಳನ್ನು ಮನೋಜ್ಞವಾಗಿ ತಿಳಿಸಿದ್ದಾರೆ. ವಚನಗಳ ಸಾರಾಂಶ. ಮೊದಲನೇ ವಚನದಲ್ಲಿ ಒಬ್ಬ ನಿಜವಾದ ಭಕ್ತನ ನೈಜ ಭಕ್ತಿಯ ಗುಣ ಹೇಗಿರಬೇಕು ಎಂದು ತಿಳಿಸಿ, ದೇವರ ಮತ್ತು ಭಕ್ತನ ಮನಗಳೆರಡು ಬೆರೆತಾಗ ದೇಹ ಕರಗಬೇಕು. ದೇವರ ವಿಗ್ರಹವನ್ನು ಭಕ್ತ ಮುಟ್ಟಿದಾಗ ಅವನ ಮೈ ರೋಮಾಂಚನಗೊಳ್ಳಬೇಕು. ದೇವರ ಲಿಂಗವನ್ನು ಕಂಡಾಗ ಕಣ್ಣಿನಿಂದ ಆನಂದದ ಕಣ್ಣೀರು ಸುರಿಬೇಕು. ದೇವರ ಸ್ತೋತ್ರವನ್ನು ಮಾಡುವಾಗ ಗಂಟಲು ಗದ್ಗದವಾಗಬೇಕು. ಈ ಎಲ್ಲವೂ ಕೂಡ ಕೂಡಲ ಸಂಗಮ ದೇವನ ಆರಾಧನೆಯ ಚಿಹ್ನೆಗಳು ಅಥವಾ ನಿಜ ಭಕ್ತಿಯ ಚಿಹ್ನೆಗಳು. ಇವುಗಳು ನಮ್ಮಲ್ಲಿ ಇಲ್ಲವಾದರೆ ನಾವು ಬೂಟಾಟಿಕೆಯ ಭಕ್ತರು ಎಂದು ಬಸವಣ್ಣನವರು ಈ ವಚನದಲ್ಲಿ ತಿಳಿಸಿದ್ದಾರೆ. ಇನ್ನು ಎರಡನೇ ವಚನದಲ್ಲಿ ಬಸವಣ್ಣನವರು ಟೊಳ್ಳು ಭಕ್ತಿಯ ಬಗ್ಗೆ ವಿವರಿಸುತ್ತಾ, ಶಿವಪಥವನ್ನ ಅರಿಯದವನ ಕೈನಲ್ಲಿ ಲಿಂಗವನ್ನ ಹಿಡಿದು ಫಲ ಪುಷ್ಪಗಳಿಂದ ಅರ್ಚಿಸಿದರೂ ಅದು ಸದ್ಭಕ್ತಿಯಾಗುವುದಿಲ್ಲ. ಮನುಷ್ಯನ ಕೈನಲ್ಲಿ ಎಷ್ಟೇ ಹಣ ಸಂಪತ್ತು ಇದ್ದರೂ ಆಯಸ್ಸು ಇಲ್ಲದಿದ್ದರೆ ಅದನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಅದೇ ರೀತಿ ಒಬ್ಬ ಹೇಡಿಯ ಕೈನಲ್ಲಿ ಚಂದ್ರಾಯುಧ ಇದ್ದರೂ ಕೂಡ ಯಾವುದೇ ಉಪಯೋಗ ಆಗಲ್ಲ. ಏಕೆಂದರೆ ಹೇಡಿ ಆಯುಧವನ್ನು ಪ್ರಯೋಗ ಮಾಡಲಾರ. ಕುರುಡನ ಕೈನಲ್ಲಿ ದರ್ಪಣವಿದ್ರೂ ಕೂಡ ಉಪಯೋಗ ಆಗಲ್ಲ. ಏಕೆಂದರೆ ಹುಟ್ಟು ಕುರುಡ ತನ್ನ ಬಿಂಬವನ್ನು ಕನ್ನಡಿಯಲ್ಲಿ ನೋಡ್ಕೊಳ್ಳಲಾರ. ಮಂಗನ ಕೈನಲ್ಲಿ ಮಾಣಿಕ್ಯವಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಲ್ಲ. ಏಕೆಂದರೆ ಮಾಣಿಕ್ಯದ ಬೆಲೆ ಮಂಗನಿಗೆ ಹೇಗೆ ತಿಳಿದೀತು? ಇವುಗಳಂತೆಯೇ ಶಿವಪಥವನ್ನು ಅರಿಯದ ಡಾಂಬಿಕನ ಬಳಿಯಲ್ಲಿ ಲಿಂಗವಿದ್ರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ ಎಂದು ಬಸವಣ್ಣನವರು ಈ ವಚನದಲ್ಲಿ ತಿಳಿಸಿದ್ದಾರೆ. ಇನ್ನು ಮೂರನೇ ಹಾಗೂ ಕಡೆಯ ವಚನದಲ್ಲಿ ನಮ್ಮನ್ನ ಕಾಪಾಡುವ ದೇವರೇ ನಮ್ಮನ್ನ ಕೊಲ್ಲಲು ಹೊರಟರೆ ಇನ್ಯಾರಿಂದಲೂ ನಮ್ಮನ್ನ ಕಾಪಾಡಲು ಸಾಧ್ಯವಿಲ್ಲ ಎಂಬುದನ್ನು ಹಲವು ಉದಾಹರಣೆಗಳ ಮೂಲಕ ತಿಳಿಸುತ್ತಿದ್ದಾರೆ. ಅಡಿಗೆಯ ಮನೆಯ ಒಳಗಡೆ ಒಲೆ ಹತ್ತಿ ಉರಿದಾಗ ನಾವು ಅದನ್ನು ಆರಿಸ್ಬೋದು. ಆದರೆ ನಮ್ಮ ಭೂಮಿಯೇ ಹತ್ತಿ ಉರಿದರೆ ನಮ್ಮನ್ನು ಯಾರೂ ರಕ್ಷಿಸೋಕ್ಕಾಗಲ್ಲ. ಅದೇ ರೀತಿ ಕೆರೆಯ ನೀರಿನ ರಕ್ಷಣೆಗಾಗಿ ಹಾಕಿದ ಕಟ್ಟೆ ಕೆರೆಯ ನೀರನ್ನು ಕುಡಿದ್ರೆ ಕೆರೆಯ ನೀರಿನ ರಕ್ಷಣೆ ಸಾಧ್ಯವಾಗುತ್ತಾ? ಬೆಳೆಯ ರಕ್ಷಣೆಗಾಗಿ ತೋಟಕ್ಕೆ ಹಾಕಿದ ಬೇಲಿಯೇ ಬೆಳೆಯನ್ನು ಮೇಯ್ದರೆ ತೋಟದ ಬೆಳೆಯ ರಕ್ಷಣೆ ಸಾಧ್ಯವಿಲ್ಲ. ತಾಯಿಯ ಎದೆಹಾಲು ಅಮೃತವಿದ್ದಂತೆ, ಅಂತಹ ಅಮೃತವೇ ವಿಷವಾದರೆ ಮಗುವಿನ ರಕ್ಷಣೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಒಟ್ಟಾರೆ ನಮ್ಮನ್ನು ಕಾಯುವ ಪ್ರಕೃತಿ, ತಾಯಿ, ದೇವರು ಇವರೇ ನಮ್ಮ ನಾಶಕ್ಕೆ ನಿಂತಾಗ ಈ ಜಗತ್ತಿನಲ್ಲಿ ನಮ್ಮನ್ನು ಯಾರೂ ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂದು ಈ ವಚನ ತಿಳಿಸ್ತಿದೆ. ಇದಿಷ್ಟು ಬಸವಣ್ಣನವರ ವಚನಗಳ ಸಾರಾಂಶ. ಮುಂದಿನ ವಚನಕಾರ ಉರಿಲಿಂಗಪೆದ್ದಿ. ಉರಿಲಿಂಗಪೆದ್ದಿಯವರ ಮೂಲ ಹೆಸರು ಪೆದ್ದಣ್ಣ. ಇವರ 360ಕ್ಕೂ ಹೆಚ್ಚು ವಚನಗಳು ನಮಗೆ ದೊರೆತಿವೆ. ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಇವರ ವಚನಗಳ ಅಂಕಿತನಾಮ. ತಮ್ಮ ವೈಚಾರಿಕ ಪ್ರಖರತೆಯಿಂದ ಉರಿಲಿಂಗ ಪೆದ್ದಿಯ ವಚನಗಳು ಶ್ರೇಷ್ಠ ಸ್ಥಾನವನ್ನು ಪಡ್ಕೊಳ್ತವೆ. ವಚನಗಳ ಸಾರಾಂಶ. ಇವರ ಮೊದಲನೇ ವಚನದಲ್ಲಿ ಆಕಾರ ಇರುವ ದೇವತಾರಾಧನೆಗೂ ಹಾಗೂ ಆಕಾರವಿಲ್ಲದ ದೇವತಾರಾಧನೆಗೂ ಇರೋ ಸಂಬಂಧವನ್ನು ತಿಳಿಸಿದ್ದಾರೆ. ಈ ಪ್ರಸಕ್ತ ವಚನದಲ್ಲಿ ಶಿವಲಿಂಗದ ಮಹತ್ವವನ್ನು ವಿವರಿಸುತ್ತಾ, ಸೂರ್ಯನಿಲ್ಲದೆ ಹಗಲಿಲ್ಲ, ದೀಪವಿಲ್ಲದೆ ಬೆಳಕಿಲ್ಲ, ಪುಷ್ಪವಿಲ್ಲದೆ ಪರಿಮಳವಿಲ್ಲ, ಹಾಗೆಯೇ ಮಹಾಗಣನಾದ ಪರಶಿವನಿಲ್ಲದೆ ಲಿಂಗವು ಇಲ್ಲ ಎಂದು ಹೇಳ್ತಾ, ಕಾಣದೇ ಇರುವ ಆ ಪರಶಿವನು ಲಿಂಗ ರೂಪದಲ್ಲಿ ನಮಗೆ ಗೋಚರವಾಗ್ತಿದ್ದಾನೆ ಎಂದು ಈ ವಚನದಲ್ಲಿ ತಿಳಿಸಿದ್ದಾರೆ. ಇನ್ನು ಎರಡನೇ ವಚನದಲ್ಲಿ ಶಿವನನ್ನ ನಂಬಿದ ಭಕ್ತನಿಗೆ ಇತರ ದೇವರುಗಳ ಚಿಂತೆ ಇಲ್ಲ ಎಂಬುದನ್ನ ಅಥವಾ ಮಂಗಳ ಲಿಂಗದ ಮಹತ್ವವನ್ನ ಈ ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ಪರುಷ ಅಂದ್ರೆ ನಮಗೆ ಬೇಕಿರುವುದನ್ನು ನೀಡುವ ಸ್ಪರ್ಶಮಣಿ. ಈ ಪರುಷದ ಮಣಿ ಇರುವವನು ಬೇರೆ ಮನೆಗಳಿಗೆ ಹೋಗಿ ಭಿಕ್ಷೆ ಬಿಡೋಲ್ಲ. ತೊರೆಯ ಒಳಗೆ ಮುಳುಗಿರುವ ವ್ಯಕ್ತಿಯು ಬಾಯಾರಿಕೆಯಾದಾಗ ಕೆರೆಯ ನೀರನ್ನ ಬಯಸೋದಿಲ್ಲ, ನದಿಯ ನೀರನ್ನ ಕುಡಿದು ದಾಹ ತೀರಿಸ್ಕೊಳ್ತಾನೆ. ಅದೇ ರೀತಿ ಮಂಗಳ ಲಿಂಗವನ್ನ ದೇಹದ ಮೇಲೆ ಧರಿಸಿದವನು ಬೇರೆ ಲಿಂಗವನ್ನ ನೆನೆಯೋದಿಲ್ಲ ಎಂದು ಉರಿಲಿಂಗ ಪೆದ್ದಿಯವರು ಈ ವಚನದಲ್ಲಿ ತಿಳಿಸಿದ್ದಾರೆ. ಇವರ ಕಡೆಯ ವಚನದಲ್ಲಿ ಗುರುವಿನ ಮಹತ್ವವನ್ನು ವಿವರಿಸುತ್ತಾ, ಲಘು ಎಂದರೆ ಹಗುರವಾದದ್ದು ಅಥವಾ ಚಿಕ್ಕದು ಎಂಬ ಅರ್ಥವಿದೆ. ಗುರು ಎಂದರೆ ದೊಡ್ಡದು ಅಥವಾ ಹಿರಿಯದು ಎಂಬ ಅರ್ಥವಿದೆ. ಉರಿಲಿಂಗ ಪೆದ್ದಿಯವರೇ ಹೇಳುವಂತೆ ಲಘುವು ಗುರುವಾಗಲು ಸಾಧ್ಯವಿಲ್ಲ, ಹಾಗೆಯೇ ಗುರುವಾದವನು ಲಘುವಾಗಿ ವರ್ತಿಸಬಾರದು.
ಲಘು ವರ್ತನದಲ್ಲಿ ಇರುವ ವ್ಯಕ್ತಿಯು ಯಾವಾಗಿಯೂ ಲಘುವಾಗಿಯೇ ಉಳಿದು ಬಿಡ್ತಾನೆ, ಗುರುವಾಗಿಯೇ ಉಳಿಯುತ್ತಾನೆ ಎಂದು ಹೇಳ್ತಾ, ಒಬ್ಬ ಶ್ರೇಷ್ಠ ಗುರುವಾದವನು ಲಘು ವರ್ತನದಲ್ಲಿ ನಡೆದುಕೊಳ್ಳುವುದು ಶ್ರೇಷ್ಠ ಆಚಾರ ಅಲ್ಲ. ಗುರು, ಲಿಂಗ, ಜಂಗಮ ಈ ತ್ರಿವಿಧವನ್ನು ಲಘುವಾಗಿ ಕಂಡವನು ತಾನೇ ಲಘುವಾಗಿ ಬಿಡ್ತಾನೆ. ಇವುಗಳನ್ನು ಗೌರವಿಸಿದವನು ಗುರುವಾಗಿ ಮೆರಿತಾನೆ ಎಂದು ಈ ವಚನದಲ್ಲಿ ತಿಳಿಸಿದ್ದಾರೆ. ಇದಿಷ್ಟು ಬಸವಣ್ಣನವರ ಮತ್ತು ಉರಿಲಿಂಗ ಪೆದ್ದಿಯವರ ವಚನಗಳ ಸಾರಾಂಶ. ಇದೇ ರೀತಿಯ ಇನ್ನಿತರ ದ್ವಿತೀಯ PUC ಪಟ್ಟಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.